ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಅನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಅಲ್ಲಿ ನಾನು ಬೆಳಗ್ಗೆನೆ ನಾನು ನೆನ್ನೆನೆ ಹೀರೆಕಾಯಿ ಸಾಂಬಾರು ಬೆಳಗ್ಗೆ ಲೇಟ್ ಆಗುತ್ತೆ ಮಾಡಕ್ಕೆ ಅಂದ್ಬಿಟ್ಟು ಕೋಲ್ಡ್ ಆಗಿತ್ತಲ್ಲ, ಅದಕ್ಕೆ ರಾತ್ರಿನೇ ಹೀರೆಕಾಯಿ ಸಾಂಬಾರು ಮಾಡಿದ್ದೆ. ಹೀರೆಕಾಯಿ ಬೆಳೆ ಎಲ್ಲ ಹಾಕಿ ಆ ಸಾಂಬಾರನ್ನ ಬಿಸಿ ಮಾಡ್ಬಿಟ್ಟು ಇವಾಗ ಹಿಟ್ಟು ರೆಡಿ ಇತ್ತು, ಅದನ್ನ ಪಡ್ಡು ಹಾಕ್ತಾ ಇದ್ದೀನಿ. ಮಕ್ಕಳಿಗೆ ಬಾಕ್ಸಿಗೆ ಹಾಕಿ ಕೊಟ್ಬಿಟ್ಟು ಆಮೇಲೆ ದಿನನಿತ್ಯದ ಕೆಲಸನ ಎಲ್ಲ ಮುಗಿಸ್ಬೇಕಿದೆ. ಇವತ್ತು ಒಂದು ರಾಶಿ ಪಾತ್ರೆ ಬಟ್ಟೆ ಎಲ್ಲ ಇದೆ. ಇವಾಗ ನೋಡಿ ಪಡ್ಡು ಹಾಕ್ತಾ ಇದೀನಿ. ಎಲ್ಲ ಕಡೆ ಎಣ್ಣೆನ, ಈರುಳ್ಳಿಯಲ್ಲಿ ಕೂಡ ಎಣ್ಣೆನ ಇದಕ್ಕೆ ಸ್ಪ್ರೆಡ್ ಮಾಡಬಹುದು. ನಾನು ಸ್ಪೂನ್ ಅಲ್ಲೇನೆ ಹಾಗೆ, ಯಾಕಂದ್ರೆ ತುಂಬಾ ದಿನಗಳಿಂದ ನಾನು ಮಾಡಿ ಅದು ಚೆನ್ನಾಗಿ ಎಣ್ಣೆ ಕುಡ್ಕೊಂಡು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಎಣ್ಣೆ ಎಲ್ಲ ಹಂಚ್ಕಾದ್ಮೇಲೆ ಎಣ್ಣೆ ಹಾಕ್ಬಿಟ್ಟು ಆನಂತರ ಹಿಟ್ಟನ್ನ ಹಾಕಿ ಪಡ್ಡನ್ನ ಮಾಡ್ತೀನಿ ನಾನೀಗ. ಇದು ಒಂದ್ ಕಡೆ ಸಾಂಬಾರ್ ಕುದ್ದಾಯ್ತು, ಆಫ್ ಮಾಡಿದೆ. ಇವಾಗ ಇದಕ್ಕೆ ಕಾಯಿ ಚಟ್ನಿ ಮತ್ತು ಸಾಂಬಾರು ಎರಡರಲ್ಲೂ ಪಡ್ಡನ್ನ ತಿಂತಾರೆ. ಇವಾಗ ನೋಡಿ ಹಾಕ್ತಾ ಇದ್ದೀನಿ ನಾನೀಗ. ತುಂಬಾ ಹದವಾಗಿ ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಮೊನ್ನೆ ರೆಡಿ ಮಾಡಿದ್ದಿಟ್ಟು ಇದು. ತಟ್ಟೆ ಇಡ್ಲಿ ಮಾಡಕ್ಕೆ ಮತ್ತೆ ಇದಕ್ಕೆ ಅಂತ ಮಾಡಿದ್ದೆ, ಒಂದು ತಿಕ್ಕಾಗಿ ಮಾಡಿದ್ದೆ. ನಾವು ಇದೇ ಹಿಟ್ಟಿಗೆನೆ ಸ್ವಲ್ಪ ನೀರ್ ಆಡ್ ಮಾಡಿದ್ರೆ ದೋಸೆ ಕೂಡ ಹಾಕೋಬಹುದು. ಇದೇ ಹಿಟ್ಟನ್ನೇ ನಾವು ಸೆಟ್ ದೋಸೆ ತರನು ಕೂಡ ಹಾಕೋಬಹುದು. ಹೋಟೆಲ್ಗಳಲ್ಲಿ ಕೂಡ ಹಾಗೇನೆ ಮಾಡೋದು. ಒಂದೇ ಅದಕ್ಕೆ ಹಿಟ್ಟನ್ನ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾರೆ. ಅವ್ರಿಗೆ ಯಾವ್ದು ಬೇಕೋ ಅದಕ್ಕೆ ಸ್ವಲ್ಪ ಸ್ವಲ್ಪ ಅದನ್ನ ಇನ್ನೊಂದು ಪಾತ್ರೆಯಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡು ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಯಾವ್ದಕ್ಕೆ ಹೇಗೆ ಬೇಕೋ ಅದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾರೆ. ಎಲ್ಲದಕ್ಕೂ ಈ ಪಡ್ಡಿಗೆ ಬೇರೆ ಹಿಟ್ಟು ಅಥವಾ ದೋಸೆಗೆ ಬೇರೆ ಆತರ ಹೋಟೆಲ್ಗಳಲ್ಲಿ ಮಾಡಕ್ಕೆ ಸಮಯನೂ ಇರಲ್ಲ ಅವ್ರಗಳಿಗೆ. ಅದಕ್ಕೆ ನೋಡಿ ನಾನು ಈಗ ತಿರುವು ಹಾಕಿದ್ದೀನಿ. ನಾನು ಕೂಡ ಒಂದೊಂದ್ಸಲ ಹಾಗೆ ಮಾಡ್ತೀನಿ. ಒಂದೊಂದ್ಸಲ ಏನ್ ಮಾಡ್ಬಿಡ್ತೀನಿ ಅಂದ್ರೆ ದೋಸೆಗೆ ಮಾತ್ರ ಮಾಡ್ಕೊಳ್ತೀನಿ. ನೀರ್ ದೋಸೆಗೆ ಬೇರೆ ತರ. ನೀರ್ ದೋಸೆಗೆ ಬರೀ ಅಕ್ಕಿ ಒಂದ್ ಹಾಕಿದ್ರೆ ಸಾಕು, ಏನು ಉದ್ದಿನ ಬೇಳೆ ಆಗ್ಲಿ ಅವಲಕ್ಕಿ ಏನು ಮೆಂತ್ಯ ಏನು ಹಾಕೋದ್ ಬೇಕಾಗಿಲ್ಲ. ಬೇಕಾದ್ರೆ ಸ್ವಲ್ಪ ಮೆಂತ್ಯ ಹಾಕೋಬಹುದು ಇದು ನೀರ್ ದೋಸೆಗೆ ಅಕ್ಕಿ ಜೊತೆಗೆ. ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ದೃಷ್ಟಿಯಿಂದ. ಇನ್ನು ಮಿಕ್ಕಿರೋದಕ್ಕೆಲ್ಲ ನಾನು ಎಲ್ಲ ಕೆಲವು ಕಡಲೆಬೇಳೆ, ಉದ್ದಿನ ಬೇಳೆ, ಸ್ವಲ್ಪ ಹೆಸರು ಬೇಳೆ, ಈ ತರ ಅವಲಕ್ಕಿ ಇಲ್ಲ ಅಂದ್ರೆ ಆಪ್ಷನ್ ಅನ್ನ, ಉಳ್ದಿರೋ ಅನ್ನ ಇರುತ್ತಲ್ಲ ಅದನ್ನು ಕೂಡ ಹಾಕೊಳ್ತೀನಿ. ಈಗ ನೋಡಿ ಈ ಒಂದು ಹೆಬ್ಬೆ ತೆಗ್ದಿದ್ದೀನಿ, ನೆಕ್ಸ್ಟ್ ಎರಡನೇ ಹೆಬ್ಬೆನು ಈಗ ತೆಗ್ದು ಹಾಕಿದೀನಿ. ಇಷ್ಟ ಆಗಿದೆ. ಇನ್ನ ಸ್ವಲ್ಪ ಹಿಟ್ಟು ಮಿಕ್ಕಿದೆ. ಫೈನಲಿ ಎಲ್ಲ ಆಯ್ತು. ಇಬ್ರಿಗೂ ಟಿಫನ್ ಬಾಕ್ಸಿಗೂ ಕೂಡ ಹಾಕಾಯ್ತು. ಇನ್ನು ಮಿಕ್ಕಿದ್ ಇಷ್ಟಿದೆ. ಈಗ ಸ್ವಲ್ಪ ಟೀ ಕುಡ್ದು ನನ್ನ ಮಗಳನ್ನೆಲ್ಲ ರೆಡಿ ಮಾಡಿ ಕಳಿಸ್ಬೇಕು. ನೋಡಿ ಅವರಪ್ಪ ಕೂತು ಹೆಡ್ಲೈನ್ಸ್ ಓದಮ್ಮ ಕನ್ನಡ ನ್ಯೂಸ್ ಪೇಪರ್, ಅಲ್ಲಿದ್ದಾಗ ಓದ್ತಾ ಇದ್ಲು. ಇಲ್ಲಿ ಬಂದ್ಮೇಲೆ ಅವಳು ಅಷ್ಟು ಇದು ಮಾಡ್ತಾ ಇಲ್ಲ. ಆದ್ರೆ ಬೇರೆ ಶಾಲೆಲೆಲ್ಲ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ. ಅಲ್ಲಿಗಿನ್ನ ಇಲ್ಲಿ ತುಂಬಾ ಸುಧಾರಿಸಿದಾಳೆ. ಅದಕ್ಕೆ ದಿನ ನ್ಯೂಸ್ ಪೇಪರ್ ಓದಮ್ಮ ಅಂತ ನ್ಯೂಸ್ ಪೇಪರ್ ಹಾಕೋದ್ ನಿಲ್ಸ್ಬಿಟ್ಟಿದ್ರು. ನೋಡಿ ಬೆಳಿಗ್ಗೆನೆ ನಾನು ಇನ್ನು ಮುಖ ತೊಳ್ದಿಲ್ಲ, ನನ್ ಕ್ಯಾಮ್ರಾ ತೋರಿಸ್ಬೇಡ ಅಂತ ಬಚ್ಚಿಟ್ಕೊಳ್ತಾ ಇದ್ದಾಳೆ. ಅವಳಿಗೆ ಕ್ಯಾಮ್ರಾ ಮುಂದೆ ಇದ್ದಾಗ ತುಂಬಾ ಚೆನ್ನಾಗಿ ಕಾಣ್ಬೇಕು ನಾನು ಅಂತ. ಕೊನೆಗೆ ಅವಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಾಯ್ತು. ಈಗ ಹೊಸ ಸಾಕ್ಸು ಹಾಕೊಳ್ತಾ ಇದ್ದಾಳೆ. ಹಳೆ ಶೂನ ಹೊಸದ್ ಹಾಕ್ತಾ ಇದ್ದಾಳೆ. ಹೊಸದ್ ಹಂಗೆ ಎತ್ತಿಟ್ಟಿದ್ದೆ ನಾನು. ಹಳೇದ್ ಹಿಂದೆಲ್ಲ ಕಿತ್ಕೊಂಡ್ಬಿಟ್ಟು ಕಾಲೆಲ್ಲ ತರ್ಸ್ದಂಗಾಗಿತ್ತು. ಅದಕ್ಕೆ ಇವತ್ತು ಹೊಸದ್ ಹಾಕೊಂಡು ಹೋಗ್ತಾ ಇದ್ದಾಳೆ. ಫೈನಲಿ ನಮ್ಮ ಮನೆಯವರು ಇನ್ನ ಒಂದ್ ಹಾಫ್ ಅನ್ ಅವರ್ ಟೈಮ್ ಇತ್ತು ಅವಳು ಸ್ಕೂಲ್ದು ಬೆಲ್ ಹೊಡಿಯಕ್ಕೆ. ಅದಕ್ಕೇನೆ ನಾನು ಟಿಫನ್ ಮಾಡ್ಬಿಡ್ತೀನಿ, ಟಿಫನ್ ಕೊಡು ಅಂದ್ರು. ಆಯ್ತು ಅಂದ್ಬಿಟ್ಟು ಟಿಫನ್ ಹಾಕೊಟ್ಟಿದೀನಿ. ಅವರು
ಟಿಫನ್ ತಿಂತಾ ಇದ್ದಾರೆ. ಸಾಂಬಾರ್ಗೆನೆ ಪಡ್ಡು ಹಾಕ್ಬಿಟ್ಟಿದೀನಿ. ಕೆಲವು ಕಡೆ ಗುಂಡು ಪಂಡ್ಲ ಅಂತಾನು ಅಂತಾರೆ, ಕೆಲವು ಕಡೆ ಪಡ್ಡು ಅಂತಾನು ಕರೀತಾರೆ. ನಾರ್ತ್ ಕರ್ನಾಟಕ ಆ ಸೈಡ್ ಅಂದ್ರೆ ರಾಯಚೂರು, ಹಾನಗಲ್ಲು, ಗಂಗಾವತಿ, ಸಿಂಧನೂರು ಆ ಸೈಡ್ ಎಲ್ಲ ಗುಂಡು ಪಂಡ್ಲ ಅಂತಾರೆ. ಸ್ವಲ್ಪ ಆಂಧ್ರ ಬಾರ್ಡರ್ ಬರುತ್ತಲ್ಲ. ಇವಾಗ ನೋಡಿ ನಮ್ಮ ಮನೆಯವರು ಫೋನ್ ನೋಡ್ಕೊಂಡು ಊಟ ತಿನ್ಕೊಂಡು, ನಾನು ಊಟ ಮಾಡಿ ಫೋನ್ ನೋಡಿ ಅಂತ ಇದ್ದೀನಿ. ಇವಾಗ ಫೈನಲಿ ಹೊರಟ್ರು. ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತಾರೆ. ಅವಳಿಗೆ ನೀನೇ ಬರ್ಬೇಕು, ನೀನೇ ಮಮ್ಮಿ ಅಂತ ಇದ್ ಮಾಡ್ತಾಳೆ. ಒಂದೊಂದ್ಸಲ ಅವ್ರ ಅಪ್ಪಾಜಿನೂ ಬಿಡ್ಲಿ ಅಂತ ನಾನು ಕಳಿಸ್ತೀನಿ. ಹೋಗಿ ನಾನು ಸ್ನಾನ ಮಾಡಿ ರೆಡಿ ಆಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು. ಇವತ್ತಿನ ವ್ಲಾಗನ್ನ ಇಷ್ಟಕ್ಕೆ ಮುಕ್ತಾಯ ಮಾಡುವಂತ ಸಂದರ್ಭ ಬಂದಿದೆ. ಸ್ನೇಹಿತರೆ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.